ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಭಟ್ಕಳದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮೂರಿನ ಕಟ್ಟೆಯ ಮರುನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಸಹಾಯಕ ಆಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಭಟ್ಕಳ ತಾಲೂಕಿನ ಸ್ಥಳೀಯ ಹಿಂದೂಗಳ ದೈವಿಕ ಶಕ್ತಿ ಕೇಂದ್ರವಾದ ಮೂರಿನಕಟ್ಟೆಗೆ ಹಾನಿ ಮಾಡಿರುವುದನ್ನು ಖಂಡಿಸಿ ಭಟ್ಕಳ ತಾಲೂಕು ಹಿಂದೂ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಕೂಡಲೇ ಮೂರಿನಕಟ್ಟೆಯ ಮರು ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಸಹಾಯಕ ಆಯುಕ್ತರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮುಖ್ಯ ವಕ್ತಾರರಾಗಿ ದಕ್ಷಿಣ ಕನ್ನಡದ ಪ್ರಾಂತ ಮುಖ್ಯ ಸಂಚಾಲಕ ಶ್ರೀಕಾಂತ್ ಶೆಟ್ಟಿ ಮಾತನಾಡಿ, ಮೂರಿನಕಟ್ಟೆಯನ್ನ ಕಟ್ಟಲೇ ಅರಣ್ಯ ಭೂಮಿಯಲ್ಲಿನ ನಮ್ಮ ಕಟ್ಟೆಯನ್ನ ಹೇಗೆ ಒಡೆದಿದ್ದೀರಿ? ಒಡೆದವರ ಮೇಲೆ ಯಾವ ಕೇಸ್ ಹಾಕಿದ್ದೀರಿ? ಪೊಲೀಸ್ ಹಾಗೂ ಕಾನೂನಿನ ಮೇಲೆ ಹಲ್ಲೆಯಾಗಿದೆ. 3,000 ಜನರ ಪೈಕಿ ಕೆಲವರ ಮೇಲೆ ಪ್ರಕರಣ ದಾಖಲಿಸಿದ್ದೀರಿ ಎಂದು ಆಕ್ರೋಶ ಹೊರಹಾಕಿದರು. ವಿಶ್ವ ಹಿಂದೂ ಪರಿಷತ್ ಉತ್ತರ ಪ್ರಾಂತ ಸಂಚಾಲಕ ಪುಂಡಲಿಕ ದಳವಾಯಿ ಮಾತನಾಡಿ, ಅವಶ್ಯಕತೆ ಬಿದ್ದರೆ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಸಂಘಟನೆ ರಾಜ್ಯವ್ಯಾಪ್ತಿ ಪ್ರತಿಭಟನೆ ನಡೆಸಲು ಸಜ್ಜಾಗಿದೆ ಎಂದರು. ಇದಕ್ಕೂ ಪೂರ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ಇಲ್ಲಿನ ಚನ್ನಪಟ್ಟಣ ಹನುಮಂತ ದೇವಸ್ಥಾನದಿಂದ ಹೊರಟು ಹೂವಿನಪೇಟೆ ಮಾರ್ಗವಾಗಿ ಮಾರಿಗುಡಿ ದೇವಸ್ಥಾನದ ಮೂಲಕ ಪೇಟೆ ಮುಖ್ಯ ರಸ್ತೆಯಿಂದ ರಾಷ್ಟ್ರೀಯ ಹೆದ್ದಾರಿ ತಲುಪಿತು. ಅಲ್ಲಿಂದ ತಾಲೂಕು ಆಡಳಿತದ ಸೌಧದ ತನಕ ಬಂದು ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು. ಜನರನ್ನ ಕಂಟ್ರೋಲ್ ಮಾಡಬೇಕಲ್ವ, ಅದಕ್ಕೋಸ್ಕರ ತಂದಿದ್ದೀವಿ ಅಂದ್ರು. ನಾ ಹೇಳಿದೆ, ಇದು ಹಿಂದೂ ಸಂಘಟನೆ ಕಾರ್ಯಕರ್ತರು, ನಿಮ್ ಯಾರಿಂದಲೂ ಇದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮ್ಮ ಹಿರಿಯರು ಹೇಳಿದ್ರೆ, ಒಬ್ಬರು ಹೇಳಿದ್ರು ಕೂಡ ಮಾತನ್ನ ಕೇಳ್ತಾರೆ. ಆದ್ರೆ ನೀವು ಕಾನೂನನ್ನು ಮೀರಿ, ನಿಯಮಗಳನ್ನು ಮೀರಿ, ಯಾವುದೋ ಸರ್ಕಾರದ ಮಾತನ್ನ ಕೇಳ್ತಾ, ಯಾವುದೋ ಮತಾಂಧರ ಮಾತನ್ನ ಕೇಳ್ತಾ ನಮ್ಮನ್ನ ಗಮನ ಮಾಡಬೇಕು ಅಂತ ಹೊರಟ್ರೆ, ನೀವು 5,000 ಅಲ್ಲ 10,000 ಜನ ತಂದ್ರು ಕೂಡ ನಮ್ಮನ್ನ ನಿಯಂತ್ರಣ ಮಾಡಲಿಕ್ಕೆ ಸಂಘಟನೆ ಮಾತ್ರ. ಈಗ ಸಂಘಟನೆ ಮಾತ್ರ ಬಂದಿದೆ. ನಮ್ಮ ಬೇಡಿಕೆಗಳು ಈಡೇರದೇ ಇದ್ರೆ ಭಟ್ಕಳದ ಹಿಂದೂ ಸಮಾಜ ಬರುತ್ತೆ. ಮಾತಾಡಬಹುದು, ಸಂಘಟನೆಗೆ ಮುಖಂಡರಿದ್ದಾರೆ, ಮಾತಾಡಬಹುದು. ಸಮಾಜ ನಾಳೆ ಇರುತ್ತೆ, ಅದಕ್ಕೆ ಕಣ್ಣು ಇಲ್ಲ, ಕಿವಿ ಇಲ್ಲ, ಮಾತಾಡಕ್ಕಾಗಲ್ಲ. ಈಗ ಏನು ಬೇಡಿಕೆಗಳನ್ನು ನಾವು ಇಲಾಖೆಯ ಮುಂದೆ ಇಟ್ಟಿದ್ದೇವೆ, ಆ ಬೇಡಿಕೆಗಳನ್ನು ತತ್ಕ್ಷಣದಲ್ಲಿ ಈಡೇರಿಸಬೇಕು. ಒಂದನೇದಾಗಿ ಮೂರಿನಕಟ್ಟೆಯನ್ನು ಅಲ್ಲಿ ಕಟ್ತೀವಿ ಅಂತ ನೀವೇನು ಬಹಳ ದೊಡ್ಡ ನಮ್ಮ ಮೇಲೆ ಉಪಕಾರ ಮಾಡ್ತಾ ಇಲ್ಲ, ಹೊಡೆದಿದ್ದೀರಿ, ಕಟ್ಟಬೇಕು. ಆದರೆ ಅಗತ್ಯವೇ ಇಲ್ಲದಂತ ಅರಣ್ಯ ಭೂಮಿಯಲ್ಲಿದ್ದಂತ ಆ ಕಟ್ಟಿದಂತ ಕಟ್ಟೆಯನ್ನ ಕೆಡವಿದಂತಹ ಪಾಪಿಗಳಿಗೆ ಏನು ಶಿಕ್ಷೆ ಆಯಿತು, ಇದನ್ನು ಇವತ್ತು ಹಿಂದೂ ಸಮಾಜ ಕೇಳ್ತಾರೆ. ದಾಳಿ ಕೇವಲ ನಮ್ಮ ಧಾರ್ಮಿಕ ವ್ಯವಸ್ಥೆ ಮೇಲೆ ಆಗಿರೋದಲ್ಲ, ಪೊಲೀಸ್ ಇಲಾಖೆಯ ಮೇಲೆ ಆಗಿದೆ, ಕಾನೂನು ವ್ಯವಸ್ಥೆಯ ಮೇಲೂ ಕೂಡ ಆಗಿದೆ. ಒಬ್ಬ ಯೂನಿಫಾರ್ಮ್ ಅನ್ನು ಧರಿಸಿದಂತ ಪೊಲೀಸ್ ಅಧಿಕಾರಿಯ ಮೇಲೆ ಕೈ ಮಾಡುವ ಮಟ್ಟಕ್ಕೆ ಆ ಮತಾಂಧ ಶಕ್ತಿಗಳು ಮುಂದಾಗ್ತಾರೆ ಅಂತಾದ್ರೆ, ನಾಳೆ ನಿಮ್ಮನ್ನು ನಂಬಿಕೊಂಡು ನಮ್ಮ ಸಮಾಜದ ಮನೆ ಮಕ್ಕಳನ್ನ ಬೀದಿಯಲ್ಲಿ ಹೇಗಿಡೋದು ಅಂತ ಪೊಲೀಸರನ್ನೇ ಅಟ್ಟಾಡಿಸಿಕೊಂಡು ಹೊಡಿತಾರೆ, ಕಾಯ್ದೆಯಾಗಿ ತುಳಿತಾರಂತಾದ್ರೆ ಆ ಮತಾಂಧ ಶಕ್ತಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ನಿಮಗೆ ಸಾಧ್ಯ ಇಲ್ಲ ಅಂತಾದ್ರೆ 93 ಮತ್ತೊಮ್ಮೆ ನಾವು ನೆನಪಿಸಿಕೊಳ್ಳಬೇಕಾಗುತ್ತೆ. ನೀವೇನಾದ್ರೂ ಉಪಟಳ ಮಾಡಿದ್ರೆ, ನೀವೇನಾದ್ರೂ ಹಿಂದೂ ಸಮಾಜಕ್ಕೆ ತೊಂದರೆ ಕೊಟ್ರೆ, ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣೆ ವೇದಿಕೆ ಮತ್ತೆ ಬರುತ್ತೆ. ಇದೇ ವೇದಿಕೆಯಲ್ಲಿ ಲಕ್ಷ ಹಿಂದೂ ಸಮಾಜದ ಜೊತೆ ಆ ಕಟ್ಟೆಯನ್ನು ಕಟ್ಟುತ್ತೇವೆ ಅನ್ನುವಂತ ಸಂಕಲ್ಪವನ್ನ ನಾವು ಯಾವುದೋ ಒಂದು ಪ್ರಕರಣದಲ್ಲಿ 10 ನಿಮಿಷ ಇದೇ ಜಾಗದಲ್ಲಿ ನಾವು ನ್ಯಾಷನಲ್ ಹೈವೇ ಬಂದ್ ಮಾಡ್ತೀವಿ ಅಂತ ಹೇಳಿ ನಮ್ಮ 23 ಜನರ ಮೇಲೆ ಈಗಾಗಲೇ ಕೇಸ್ ನಡೀತಾ ಇದೆ. ಅವತ್ತು 3,000 ಜನ ಸೇರಿದ್ರು. ಈಗ ಎಷ್ಟು ಜನರ ಮೇಲೆ ನೀವು ಕೇಸ್ ಬುಕ್ ಮಾಡಿದ್ರಿ? ಅದೇ ರೀತಿ ಎಷ್ಟು ಜನರ ಬಂಧನ ಆಗಿದೆ. ಅಲ್ಲಿ ಸೇರಿದಂತ ಯಾವುದೇ ತಂಜಿಮ್ ಲೀಡರ್ ಮೇಲೆ ಕೇಸ್ ಆಗ್ಲಿಲ್ಲ. ನಮ್ಮ ಗೋವಿಂದ ನಾಯ್ಕರ ಮೇಲೆ ಕೇಸ್ ಆಗಿದೆ, ನಮ್ಮ ಸುನಿಲ್ ನಾಯ್ಕರ ಮೇಲೆ ಕೇಸ್ ಆಗಿದೆ.
ಹಿಂದೂ ಸಂಘಟನೆಯ ಪ್ರಮುಖರು, ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರ ಮೇಲೆ ಕೇಸ್ ಆಗಿದೆ. ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ರಾಮಕೃಷ್ಣ ನಾಯ್ಕ್, ಹಿಂದೂ ಜಾಗರಣಾ ವೇದಿಕೆ ತಾಲೂಕು ಸಂಚಾಲಕ ಜಯಂತ್ ನಾಯ್ಕ್, ಸಹ ಸಂಚಾಲಕ ನಾಗೇಶ್ ನಾಯ್ಕ್, ಕುಮಾರ್ ನಾಯ್ಕ್, ಹಿಂದೂ ಜಾಗರಣಾ ವೇದಿಕೆ ಪ್ರಮುಖರಾದ ಸುಬ್ರಹ್ಮಣ್ಯ ಕುಮಟಾ, ವಿಶ್ವ ಹಿಂದೂ ಪರಿಷತ್, ಭಜರಂಗ ದಳದ ಸಂಚಾಲಕರು, ಕಾರ್ಯಕರ್ತರು, ತಾಲೂಕಿನ ವಿವಿಧ ಸಮಾಜದ ಅಧ್ಯಕ್ಷರು, ಮುಖಂಡರು, 4,000ಕ್ಕೂ ಅಧಿಕ ಹಿಂದೂ ಬಾಂಧವರು ಪಾಲ್ಗೊಂಡಿದ್ದರು. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.